ರೀತಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ನವೀನ್ ನಿಜಾಮ್ ಅವರು ಸ್ವಲ್ಪ ಕಾರ್ಯಕ್ರಮ ವೀಕ್ಷಿಸಿ ಮಾತನಾಡುತ್ತಾರೆ. ಈ 79ನೇ ಸ್ವಾತಂತ್ರ್ಯ ದಿನದ ಧ್ವಜಾರೋಹಣ ಮಾಡಿದಂಥ ನಮ್ಮ ಮಾನ್ಯ ಘಟಕ ವ್ಯವಸ್ಥಾಪಕರೇ ಹಾಗೂ ನಮ್ಮ ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ನಮ್ಮ ಸಂಚಾರಿ ಸಹಾಯಕ ನಿರೀಕ್ಷಕರಾದ ಪಾಚಾಪುರ್ ಮೇಡಮ್ ಅವರೇ, ಹಾಗೆ ಸಂಚಾರಿ ಸಹಾಯಕ ನಿರೀಕ್ಷಕರಾದ ಶೇಖರಣ್ಣ ಅವರೇ ಹಾಗೂ ಪಾರುಪತ್ರಗಾರರಾದ ಹಿರೇಮಠ ಅವರೇ ಮತ್ತು ನಿಖಾಲ್ ಮೇಡಮ್ ಅವರೇ ಮತ್ತು ಸಾಂಗಿ ಮೇಡಮ್ ಅವರೇ, ಎಲ್ಲ ಆಡಳಿತ ಸಿಬ್ಬಂದಿ ಮತ್ತು ನನ್ನ ತಾಂತ್ರಿಕ ಸಿಬ್ಬಂದಿ ಮತ್ತು ನನ್ನ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗೆ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ ಶುಭಾಶಯ ಕೋರುತ್ತೇನೆ. ಇಂದು 79ನೇ ಸ್ವಾತಂತ್ರ್ಯ ದಿನಾಚರಣೆ. ನಮಗೆಲ್ಲ ತಿಳಿದಾಗೆ ಸ್ವಾತಂತ್ರ್ಯ ಹೇಗೆ ಬಂತು, ಏನ್ ಬರ್ತಾರೆ ಎಲ್ಲ ಗೊತ್ತಿದೆ. ನಾವು ಶಾಲೆಯಲ್ಲಿ ಕಲ್ತಿದ್ದೀವಿ, ಇನ್ನೂ ಕಲಿತಾ ಇದ್ದೀವಿ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಗುತ್ತೆ. ಇದಕ್ಕಿಂತ ಪೂರ್ವದಲ್ಲಿ ಸ್ವಾತಂತ್ರ್ಯ ನಮಗೆ ಹಾಗೆ ಬಂದಿಲ್ಲ, ನಾವು ಪಡೆದುಕೊಂಡಿದ್ದೇವೆ. ನಮಗೆ ಬ್ರಿಟಿಷರು 200 ವರ್ಷಗಳ ಪರಿಕೇರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲರೂ ನಮ್ಮ ಭಾರತದ ಮೇಲೆ ಆಳ್ವಿಕೆ ಮಾಡಿದ್ರು. ಮೊದಲು ರಾಜರ ಆಳ್ವಿಕೆ ಇತ್ತು. ಕೇವಲ ವ್ಯಾಪಾರ ಉದ್ದೇಶಕ್ಕಾಗಿ ಬಂದವರು ಸಾಂಬಾರ ಪದಾರ್ಥ, ಮಸಾಲೆ ಪದಾರ್ಥಗಳನ್ನು ಮಾಡಲು ಬಂದು ನಮ್ಮನ್ನೇ ಆಳಿದ್ರು. ಇದೊಂದು ದುರಂತ. ಬೇರೆ ದೇಶದವರು ಬಂದು ನಮ್ಮ ದೇಶದಲ್ಲಿ ಬಂದು ನಮ್ಮ ಹೆಸರ ಮೇಲೆ ಕೈ ಇಟ್ಟು ಆಳ್ತಾ ಇದ್ರೆ ಅದು ನಮ್ಮ ದುರಂತ. ಅದು ಆಗ್ಲಿಕ್ಕೆ ಕಾರಣ ನಾವೇ ಭಾರತೀಯರು. ನಾವು ಕೆಲವೊಂದು ಜನ ಅವ್ರ ಜೊತೆ ಕೈಗೂಡಿಸಿದಾಗ ಇದೊಂದು ಸಫಲ ಆಯ್ತು. ಬೇರೆಯವರು ಬಂದು ಇಲ್ಲಿ ನಮ್ಮ ಆಳ್ವಿಕೆ ಮಾಡ್ತಾರಂತ ಅದಕ್ಕೆ ನಮ್ಮವ್ರ ಬೆಂಬಲ ಇರಲೇಬೇಕು. ಅದೊಂದು ದುರಂತ. ಅದು ಏನೇ ಆಗಲ್ಲ, ನಾವು ಸ್ವಾತಂತ್ರ್ಯ ಪಡೆಯಲು ಎಷ್ಟು ಪರಿಶ್ರಮ ಮತ್ತು ತ್ಯಾಗ ಬಲಿದಾನ ಆಯ್ತಂದ್ರೆ ಮಹಾತ್ಮ ಗಾಂಧೀಜಿಯವರು ಶಾಂತಿ ಮೂಲಕ, ಕ್ರಾಂತಿ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ಅವರು, ವೀರ್ ಸಾವರ್ಕರ್ ಅವರು ಇದೊಂದು ಕ್ರಾಂತಿಯ ಕಿಡಿಗಳು ಒಂದು ಕಡೆ ಶಾಂತಿಯ ನೆಲೆಯಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಬಹಳಷ್ಟು ಹೋರಾಟ ಮಾಡಿದರು. ಸ್ವಾತಂತ್ರ್ಯ ಆಗಸ್ಟ್ 15, 1947ರಂದು ಸಿಕ್ತು. ಇದಕ್ಕಿಂತ ಪೂರ್ವದಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ಆಗ್ತದೆ, ಅವಾಗೇ ಸಿಗ್ಬೇಕಾಗಿತ್ತು. ಕೆಲವೊಂದು ಕಾರಣಾಂತರ ಸಿಗಲಿಲ್ಲ. ಆಮೇಲೆ 42ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಯಿತು. ಭಾರತವನ್ನು ಬಿಟ್ಟು ತೊಲಗಿ ಬ್ರಿಟಿಷ್ ಲಾಲಾ ಲಜಪತ್ ರಾಯ್, ಜಗದೀಶ್ ಚಂದ್ರ ಬಾಲಕ್ ಅವರು ಘೋಷಣೆ ಮಾಡಿದರು. ಅದಾದ ಬಳಿಕ 1945ರಲ್ಲಿ ದುಂಡು ಮೇಜಿನಲ್ಲಿ ಒಂದು ಚರ್ಚೆ ಆಗುತ್ತೆ ಇಂಗ್ಲೆಂಡಿನಲ್ಲಿ. ಗಾಂಧೀಜಿಯವರು ಅದರಲ್ಲಿ ಭಾಗಿಯಾಗಿರ್ತಾರೆ, ಇದನ್ನು ಸ್ವಾತಂತ್ರ್ಯ ಕೊಡಬೇಕಂತಂದ್ರೆ. ಆವಾಗ ಎಲ್ಲ ಹೋರಾಟಗಳ ಫಲವಾಗಿ ಅವಾಗ ಅರ್ಥ ಆಯ್ತು ಬ್ರಿಟಿಷರಿಗೆ ಭಾರತದಲ್ಲಿ ಒಗ್ಗಟ್ಟಾಗಿದೆ. ಇದು ನಮ್ಮ ರಾಷ್ಟ್ರೀಯ ಹಬ್ಬ. ಎಲ್ಲ ಹಬ್ಬಗಳಲ್ಲಿ ದೊಡ್ಡ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ರಾಷ್ಟ್ರೀಯ ಹಬ್ಬ. ಈ ಭಾರತ ದೇಶದಲ್ಲಿ ಹಲವಾರು ಜಾತಿಗಳು, ಹಲವಾರು ಮತಗಳು, ಹಲವಾರು ಪಂಗಡಗಳು ಇದ್ದವು. ಅದರಲ್ಲಿ ಎಲ್ಲರೂ ಒಂದೇ ಸಮನಾಗಿ ಇಡೀ ಭಾರತದಲ್ಲಿ ಒಂದೇ ದಿನ ಎಲ್ಲರೂ ಹಬ್ಬ ಆಚರಿಸುವ ದಿನ ಯಾವುದಂದ್ರೆ ಸ್ವಾತಂತ್ರ್ಯ ದಿನಾಚರಣೆ. ಇದು ನಮ್ಮ ದೊಡ್ಡ ಹಬ್ಬ. ಈ ಹಬ್ಬವನ್ನು ನಾವು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮಲ್ಲಿ ಕರ್ನಾಟಕದ ಕಿಡಿಗಳು ಒಂದು ಕೆಚ್ಚೆದೆಗೊಂಡು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮರು ನಮ್ಮ ಗಾಂಧೀಜಿಯವರಿಗಿಂತ ಹೋರಾಟದಕ್ಕಿಂತ ಪೂರ್ವದಲ್ಲೇ ಅವರು ಬ್ರಿಟಿಷ್ ವಿರೋಧ ತೊಡೆ ತಕ್ಕಿದರು. ಸಂಗೊಳ್ಳಿ ರಾಯಣ್ಣವರು ಅವರ ಹೋರಾಟದ ಫಲವಾಗಿ ಮುನ್ನುಡಿ ಬಂದಂತ ಅವರ ಪ್ರತಿಫಲವಾಗಿ ನಾವು ಇವತ್ತು ಸ್ವತಂತ್ರ ಆಗಿದ್ದೀವಿ. ಇವತ್ತು ಸ್ವತಂತ್ರ ಆಗಿದೆ, ಸ್ವತಂತ್ರ ಪಡೆದಿದ್ದೇವೆ. ಮುಂದೆ ಈ ಭಾರತದ ಪರಿಸ್ಥಿತಿ ಅವಾಗ ಬ್ರಿಟಿಷರ ಆಳಿ ಹೋದಾಗಿನಿಂದ ಇಂದಿಗೆ ಎಲ್ಲಿಗೆ ಬಂದಿದೆ ಅಂದ್ರೆ ಭಾರತ ಬೇರೆ ವಿಶ್ವದಲ್ಲಿ ನಮ್ಮನ್ನು ತಿರುಗಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಭಾರತ ಅಷ್ಟು ಮುನ್ನುಗ್ಗುತ್ತಿದೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಸೈನ್ಯ ಬಲ ಹೊಂದಂತ ದೇಶ ನಮ್ಮ ಭಾರತ ದೇಶ. ನಾವು ಏನ್ ಮಾಡ್ಬೇಕು? ಈ ಭಾರತ ಈಗ ಸ್ವತಂತ್ರ ಕೊಟ್ಟು ಹೋದ್ರು ಅವ್ರಿಗೆ ಋಣ ತೀರಿಸ್ಬೇಕಲ್ಲ. ಭಾರತವನ್ನು ಕಟ್ಟಬೇಕು, ನಾವು ಭಾರತವನ್ನು ಮುನ್ನಡೆಸಬೇಕು. ಭಾರತ ಹೆಂಗ್ ಕಟ್ಟಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಂಗ್ ಹೇಳ್ಬೇಕಂದ್ರೆ ನನಗೆ ಹೇಳಿಕೆ ಬಂದದ. ಈಗಿನ ರಾಜಕೀಯ ತಂತ್ರಗಾರಿಕೆಯಲ್ಲಿ ಈ ಮತಾಂಧತೆ ಮತ್ತು ಈ ಜಾತಿ ವೈಷಮ್ಯದಿಂದ ನಮ್ಮ ರಾಷ್ಟ್ರೀಯತೆಯನ್ನು ಮರಿತಾ ಇದ್ದೀವಿ. ನಮಗೆ ಒಂದೇ ಜಾತಿ, ಭಾರತೀಯ ಜಾತಿ, ನಮ್ಮ ಧರ್ಮ, ಭಾಷೆ ಎಲ್ಲರೂ ನಮ್ಮ ಭಾರತೀಯರು. ನಾವು ಮೊದಲು ಭಾರತೀಯನಾಗಬೇಕು. ಯಾಕೆ ಕುವೆಂಪುನವರು ಹೇಳಿದ್ರೆ ಮೊದಲು ಮಾನವನಾಗಂತ ನಾವು ಈಗ ಭರತ ಭೂಮಿಯಲ್ಲಿ ಹುಟ್ಟಿದ ಮೂಲಕ ನಮ್ಮ ತಾಯಿ, ಅದಕ್ಕೆ ನಾವು ರಾಷ್ಟ್ರೀಯತೆಯಿಂದ ನಾವು ಭಾರತೀಯತೆ ಬರಬೇಕು. ಯಾವುದು ಜಾತಿ, ಕುಲ, ಪಂಗಡ ಏನಿಲ್ಲ. ರಾಷ್ಟ್ರೀಯತೆ ಬಂದಾಗ ನಾವು ಎಲ್ಲರೂ ಒಂದಾಗಬೇಕು. ಈ ಮತ ಪಂಗಡಗಳನ್ನು ಬಿಡಬೇಕು. ಅಂದಾಗ